ನಮಸ್ತೆ ಎಲ್ಲರಿಗೂ. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಥಂಬ್ನೈಲ್ ನೋಡೇ ಅಂದ್ಕೊಂಡಿರ್ತೀರಾ ಏನಕ್ಕೆ ಇವಳು ಒಂದು 2-3 ತಿಂಗಳು ಬಿಟ್ಟು ತಿರ್ಗಾ ಆಗಲೇ ಆರತಿ ಉಕ್ಡ ಅಂತ ಹಾಕಿದ್ದಾಳಲ್ಲ ಅಂತ ಅಂದ್ಕೊತಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಅದರಿಂದ ಊರಿಗೆ ಹೋಗುವಂಥ ಪರಿಸ್ಥಿತಿ ಬಂತು. ಅದರಿಂದ ನಾನು ಬೆಳಿಗ್ಗೆ ಒಂದು 6 ಗಂಟೆ ಹಂಗೆ ಮನೆ ಬಿಟ್ವಿ. 5:30ಗೆ ಎದ್ದು ಸ್ನಾನ ಮಾಡಿ 6 ಗಂಟೆ ಹಂಗೆ ಮನೆ ಬಿಟ್ವಿ. ನಾನು ಆಟೋ ಬುಕ್ ಮಾಡಿದೆ. ಅಮ್ಮನ ಮನೆ ಹತ್ರ ಹೋಗಿ ಹಂಗೆ ಅಮ್ಮನ್ನು ಪಿಕಪ್ ಮಾಡಿಕೊಂಡು ಅಮ್ಮ ಅಲ್ಲೇ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅಮ್ಮನ್ನು ಕರ್ಕೊಂಡು ಆಮೇಲೆ ನೆಕ್ಸ್ಟು ಹೋಗಿ ಸ್ಯಾಟ್ಲೈಟ್ಗೆ ಹೋಗ್ಬಿಟ್ವಿ. ಬಸ್ಸಲ್ಲೇ ಹೋಗೋಣ, ಇನ್ನೇನು ಟ್ರೈನಲ್ಲಿ ಅಂತ ಹೇಳಿದ್ರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಬೇಕು. ನಿಜವಾಗ್ಲೂ 3:30 ನಾವು ಟ್ರೈನಲ್ಲಿ ಹೋಗಬೇಕು ಅಂತ ಹೇಳಿದ್ರೆ 3:30ಗೆ ಎದ್ದೇಳಬೇಕಾಗುತ್ತೆ. ಸೊ ಅದರಿಂದ ಬಿಡು ಬಸ್ಸಲ್ಲೇ ಹೋಗೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೊರಟಿದ್ದಾಯಿತು. ಅದಕ್ಕೆ ಸ್ಯಾಟ್ಲೈಟ್ ಅಲ್ವಾ, ಏನು ಬಸ್ಗಳೇನು ಸಂಡೇ ಆದರೆ ಸ್ವಲ್ಪ ಪ್ರಾಬ್ಲಮ್ಮು, ಇನ್ನು ವೀಕ್ ಡೇಸಲ್ಲಿ ಮಾತ್ರ ನಿಜವಾಗ್ಲೂ ಏನೂ ತೊಂದರೆ ಇರೋಲ್ಲ ಬಸ್ಗಳಿಗೆ, ಆರಾಮಾಗಿರುತ್ತೆ. ಹೊರಡೋಣ, ನಿಧಾನಕ್ಕೆ ಹೋಗೋಣ ಬಿಡು ಅಂತ ಹೇಳ್ಬಿಟ್ಟು ಇನ್ನೇನು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಇನ್ನು ಕರ್ಕೊಬರೋದಕ್ಕೆ ನನ್ನ ಮೈದ ಇದ್ದರು, ನನ್ನ ತಮ್ಮ ಇದ್ದ, ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾರೆ ಇಬ್ಬರೂ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಅದು ಒಂದು ಪ್ರಾಬ್ಲಮ್ಮು ಅಂತ ಅಂದೆ. ಏನು ಪ್ರಾಬ್ಲಮ್ಮು ಅಂತಲೇ ನಾನು ಹೇಳಲಿಲ್ಲ ನಿಮಗೆ. ಯಾರು ಅಂತ ಗೊತ್ತಿಲ್ಲ, ಅವರು ಬಂದೂ ಇಲ್ಲ ಅಲ್ಲಿಗೆ. ಕಲಬುರ್ಗಿನ ಅವ್ರು ಹೇಳಿದ್ದು, ಕಲಬುರ್ಗಿನೋ ಏನೋ ಹೇಳಿದ್ರು ಅಂತ ಅನಿಸುತ್ತೆ ಊರ ಹೆಸರು. ಕಾರವಾರ ಅನಿಸುತ್ತೆ. ಆ ಕಡೆಯಿಂದ ಏನೋ ಪೇಮೆಂಟು ಮಾಮೂಲಿ UPI ಪೇಮೆಂಟ್ ಮಾಡಿದ್ದಾರೆ. ಅದು ಏನಾಗಿದೆ, ಟ್ರಾನ್ಸಾಕ್ಷನ್ ಆಗಿಬಿಟ್ಟು ನಮ್ಮ ಅಜ್ಜಿ ಅಕೌಂಟ್ಗೆ ಬಂದು ಅಮೌಂಟು ಬಿದ್ದಿದ್ದೆ. ಅಜ್ಜಿ ತೀರೋಗಿ 6 ವರ್ಷ ಆಗಿದೆ. ಅಜ್ಜಿ ತೀರೋಗ್ಬಿಟ್ಟು ಅದೇನಾಗೈತೆ, ಅಜ್ಜಿ ಅಕೌಂಟು ನಾವು ಕ್ಲೋಸ್ ಮಾಡಿಸಿಲ್ಲ. ನಮ್ಗೆ ಅಜ್ಜಿ ಅಕೌಂಟ್ ಇರೋದು ಸರಿಯಾಗಿ ನಮ್ಗೆ ಗೊತ್ತಿರಲಿಲ್ಲ. ಅದು ನಾವು ಕ್ಲೋಸು ಮಾಡಿಸಿರ್ಲಿಲ್ಲ. ಅಜ್ಜಿದೇನೋ 2,000 ರೂಪಾಯಿ ಏನೋ ಅಮೌಂಟ್ ಇತ್ತಂತೆ ಅಜ್ಜಿ ಅಕೌಂಟಲ್ಲಿ. ಅದಕ್ಕೆ 50,000 ಹೋಗಿ 50,000 ರೂಪಾಯಿ ಅಮೌಂಟ್ ಹೋಗಿ UPI ಟ್ರಾನ್ಸಾಕ್ಷನಲ್ಲಿ ಬೈ ಮಿಸ್ಸಾಗಿ ಬಂದು ಬಿದ್ದೋಗಿದೆ. ಅವರು ಕಲಬುರ್ಗಿಯಲ್ಲಿ ಎಲ್ಲ ಚೆಕ್ ಮಾಡಿಸಿ, ಕಾರವಾರದಲ್ಲಿ ಎಲ್ಲ ಚೆಕ್ ಮಾಡಿಸಿ ಎಲ್ಲ ಇದು ಮಾಡಿದ್ಮೇಲೆ ಅವರೇನು ಫುಲ್ ಡೀಟೇಲ್ಸ್ ಎಲ್ಲ ಅಜ್ಜಿ ಬ್ಯಾಂಕ್ ಅಕೌಂಟು ಡೀಟೇಲ್ಸು ಮತ್ತು ಅಜ್ಜಿದು ಪೂರ್ತಿ ಊರಿನ ಅಡ್ರೆಸ್ಸು ಎಲ್ಲ ಈ ರೀತಿ ಬಂದಿದೆ. ಆಮೇಲೆ ಊರಿಗೆ ಹೋಗಿ ಎಲ್ಲ ಅದು ಬಂದು ಕ್ರೈಮ್ ಪೊಲೀಸವ್ರಿಗೆ ಕಂಪ್ಲೇಂಟ್ ಆಗಿರೋದು. ಅದು ಮಾಮೂಲಿ ನಾರ್ಮಲ್ ಪೊಲೀಸ್ಗೆ ಹೋಗಿಲ್ಲ, ಅದು ಕ್ರೈಮ್ ಕಡೆಯಿಂದ ಹೋಗಿದ್ದಾರೆ ಊರಿಗೆ. ಅಜ್ಜಿ ಊರಿಗೆ ಹೋಗ್ಬಿಟ್ಟು ಎಲ್ಲ ಕೇಳಿದ್ದಕ್ಕೆ ವಿಚಾರಿಸಿದ್ದಕ್ಕೆ ಅಲ್ಲಿ ನಮ್ಮ ಅಮ್ಮನಿಗಿಂತ ನಮ್ಮ ಮಾವ ಜಾಸ್ತಿ ಅಲ್ಲೆಲ್ಲರಿಗೂ ಪರಿಚಯ. ನಮ್ಮ ಅಮ್ಮನ ಅಣ್ಣ ನಮ್ಮ ಮಾವನಿಗೆ ಫೋನ್ ಮಾಡಿದ್ದಾರೆ. ಅವರು ಊರಲ್ಲಿ ನಂಬರ್ ಕೊಟ್ಟಿದ್ದಾರೆ ನಮ್ಮ ಮಾವಂದು. ಆಮೇಲೆ ನಮ್ಮ ಮಾವ ಏನು ಮಾಡಿದ್ದಾರೆ, ನನಗೆ ಫೋನ್ ಮಾಡಿದ್ರು. ಯಾವುದೋ ಅವರು ಕ್ರೈಮ್ ಪೊಲೀಸರು ಸರಿಯಾಗಿ ಡೀಟೇಲ್ಸಾಗಿ ನೋಡಿಲ್ಲ. ಅವರು ಏನು ಇದು ಮಾಡಿ ಅವರು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಅವರು ಏಕ್ದಮ್ನೆ ನಮ್ಮ ಮಾವನಿಗೆ ಫೋನ್ ಮಾಡಿ, ನಿಮ್ಮ ತಂಗಿ ಅಕೌಂಟ್ಗೆ ಹಿಂಗೆ ಈ ಥರ 50,000 ಕ್ರೆಡಿಟ್ ಆಗಿಬಿಟ್ಟಿದೆ, ಸ್ವಲ್ಪ ಅಮೌಂಟ್ ಎತ್ತಿಸ್ಕೊಡ್ಬೇಕಿತ್ತು, ಬೈ ಮಿಸ್ಸಾಗಿ UPI ಟ್ರಾನ್ಸಾಕ್ಷನಿಂದ ಈ ಥರ ಪ್ರಾಬ್ಲಮ್ ಆಗಿದೆ ಸರ್ ಅಂತ ಹೇಳಿದ್ದಾರೆ. ನಮ್ಮ ಮಾವ ಫೋನ್ ಮಾಡಿಬಿಟ್ಟು, ಏನೋ ಈ ಥರ ಆಗಿದೆ ಅಂತೆ ನೋಡಮ್ಮ, ಹೋಗಿ ಒಂದು ಸ್ವಲ್ಪ ಬ್ಯಾಂಕಲ್ಲಿ ಚೆಕ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಹತ್ತತ್ರ ಸಂಜೆ 4 ಗಂಟೆಗೆ ಫೋನ್ ಮಾಡಿದ್ರು. ಇನ್ನು 1 ಅವರ್ ಟೈಮ್ ಇರುತ್ತೆ ಅಷ್ಟೇ. ನಾನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಿಲ್ಲ. ನಾನು ಸ್ವಲ್ಪ ಸುಮ್ಮನಾಗ್ಬಿಟ್ಟೆ. ಮಾವ ಯಾಕೆ ತಲೆ ಕೆಡಿಸ್ಕೊತೀಯಾ, ಅವರೇನಾದರೂ ಮತ್ತೆ ಫೋನ್ ಮಾಡಿದ್ರೆ ನನ್ನ ನಂಬರ್ ಕೊಡಿ ಮಾವ ಅಂತ ನಮ್ಮ ಮಾವನಿಗೆ ಹೇಳ್ಬಿಟ್ಟು, ನಾನು ಮಾತಾಡ್ತೀನಿ ಕೊಡಿ ನೀವು ಅಂತ ಹೇಳ್ಬಿಟ್ಟು ಇಟ್ಟೆ ನಮ್ಮ ಮಾವನಿಗೆ. ಆಮೇಲೆ ನೆಕ್ಸ್ಟು ಮತ್ತೆ ಫೋನ್ ಮಾಡಿ ಏನೋ ಕೇಳಿದ್ದಾರೆ. ಅವ್ರು ನಮ್ಮ ಮಾವ ನೋಡಿ, ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ, ನಮ್ಮ ತಂಗಿ ಮಗಳದು ನಂಬರ್ ಕೊಡ್ತೀನಿ, ನೀವು ಅವಳ ಹತ್ರನೇ ಮಾತಾಡ್ಕೊಳ್ಳಿ ಸರ್ ಅಂತ ಹೇಳ್ಬಿಟ್ಟು ನನ್ನ ನಂಬರ್ ಕೊಟ್ಟು ಕ್ರೈಮ್ ಪೊಲೀಸವ್ರು ನನಗೆ ಫೋನ್ ಮಾಡಿಬಿಟ್ಟು ಈ ಥರ ಆಗಿಬಿಟ್ಟಿದೆ ಮೇಡಮ್ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ, ಅದು ಯಾವ ಥರ ಮೆನ್ಷನ್ ಮಾಡಿ ಹೇಳ್ತೀರಾ ಸರ್, ಅವ್ರು ಡೀಟೇಲ್ ಹೇಳಿಲ್ಲ ನನಗೆ. ಏಕ್ದಮ್ ಅವರು ನಿಮ್ಮ ಅಮ್ಮನ ಅಕೌಂಟಿಗೆ ಬಂದು ಬಿದ್ದಿದೆ, ಇಷ್ಟೇ ಅವ್ರು ಹೇಳಿದ್ದು. ಸರಿ, ಅದಕ್ಕೆ ನಾನು ಕೇಳಿದೆ ಅವ್ರನ್ನ, ಅದು ಯಾವ ಥರ ಹೇಳ್ತೀರಾ ನೀವು, ನಮ್ಮ ಅಮ್ಮನ ಅಕೌಂಟ್ಗೆ ಲಕ್ಷ್ಮಿ ಅಂತ ಅನ್ನೋರು ಎಷ್ಟೋ ಜನ ಇರ್ತಾರೆ ಈ ಭೂಮಿ ಮೇಲೆ, ಅದು ಹೆಂಗೆ ಮೆನ್ಷನ್ ಮಾಡಿ ಹೇಳ್ತೀರಾ ನೀವು ಅಂತ ಕೇಳಿದ್ದಕ್ಕೆ ಅವರು, ನೋಡಿ ಮೇಡಮ್ ಅದ್ರದ್ದು ಪೂರ್ತಿ ಡೀಟೇಲ್ಸ್ ನನ್ನ ಹತ್ರ ಇದೆ, ನಾನು ನಿಮಗೆ ಕಳಿಸ್ಕೊಡ್ತೀನಿ, ಬೇಕಾದರೆ ನೀವು ಚೆಕ್ ಮಾಡಿ ಅಂತ ಹೇಳಿದ್ರು. ಸರಿ ಕಳಿಸಿ ಅಂತ ಹೇಳ್ಬಿಟ್ಟು ಅವ್ರು ಕಳಿಸಿದ್ಮೇಲೆ ನಾನು ಚೆಕ್ ಮಾಡಿದೆ. ಚೆಕ್ ಮಾಡಿ ನೋಡಿಬಿಟ್ಟು ರಿಟರ್ನ್ ನಾನೇ ಫೋನ್ ಮಾಡಿದೆ ಅವ್ರಿಗೆ. ಫೋನ್ ಮಾಡಿಬಿಟ್ಟು, ನೋಡಿ ಸರ್, ಇದು ನಮ್ಮ ಅಮ್ಮನ ಅಕೌಂಟ್ ಅಲ್ಲ, ನಮ್ಮ ಅಜ್ಜಿ ಅಕೌಂಟು. ಅಜ್ಜಿ ತೀರೋಗಿ 6 ವರ್ಷ ಆಗಿದೆ. 6 ವರ್ಷದಿಂದ ನಾವು ಆ ಕಡೆ ಹೋಗೂ ಇಲ್ಲ, ಆ ಕಡೆ ನೋಡೂ ಇಲ್ಲ. ಬಟ್ ನಾಮಿನಿ ಬಂದು ಮೆನ್ಷನ್ ಆಗಿದೆ ಅದರಲ್ಲಿ ಲಕ್ಷ್ಮಿ ಅಂತ. ಸೊ ಅದಕ್ಕೆ ನೀವು ಈ ಥರ ಕನ್ಫ್ಯೂಸ್ ಆಗಿದ್ದೀರಾ ಅಂತ ನಾನು ಹೇಳಿದೆ. ಹೌದಾ ಮೇಡಮ್, ಮತ್ತು ಇವಾಗ ಏನು ಮಾಡೋದು ಅಂತ ಕೇಳಿದ್ರು ಅವರು. ನೋಡಿ ಸರ್ ಅಂತ ನಾನು ಅಂದೆ.
ಸರಿ ಆಯಿತು, ಹಿಂಗೆ ಸ್ವಲ್ಪ ಬಂದು ಎತ್ಕೊಡಿ ಮೇಡಮ್ ಈ ಥರ ಅಮೌಂಟು ಅಂತ. ಹೆಂಗೆ ಸರ್ ನೀವು ನಿಂತುಗಳಿಗೆಲ್ಲ ಈ ಥರ ಹೇಳಿದ್ರೆ, ನಮಗೂ ಮಕ್ಕಳು ಮರಿ ಇದ್ದಾರೆ, ಅವರು ಎಕ್ಸಾಮ್ಸ್ ನಡೀತಿದೆ, ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ, ಬೇಗ ಬಿಟ್ಬಿಡ್ತಾರೆ. ಬೇರೆ ಟೈಮಲ್ಲಾದರೆ 3 ಆದರೂ ಆಗುತ್ತೆ, ಆಲ್ಮೋಸ್ಟ್ ಅಷ್ಟೊತ್ತಿಗೆ ಹೆಂಗೋ ಸ್ವಲ್ಪ ಮೇಂಟೈನ್ ಮಾಡ್ಬೋದು. ಬಟ್ ಇವಾಗ 11 ಗಂಟೆಗೆ ಬಿಟ್ಬಿಡ್ತಾರೆ, ಹೆಂಗಾಗುತ್ತೆ ಸರ್? ಆ ರೀತಿ ಆಗಲ್ಲ, ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ ಅಂತ ಹೇಳಿದ್ರು. ನೋಡಿ ಸರ್ ಹಿಂಗಾಗಲ್ಲ ಇವಾಗ ಸಡನ್ನಾಗಿ ನೀವು ಹೇಳಿದ್ರೆ ಅಂದಿದ್ದಕ್ಕೆ ಅವರು, ನೋಡಿ ಮೇಡಮ್ ಈ ಥರ ಎಲ್ಲ ಹೇಳ್ಬೇಡಿ, ಸ್ವಲ್ಪ ಇದು ಮಾಡ್ಕೊಳ್ಳಿ, ನಾಳೆ ದಿನ ಎಲ್ಲರಿಗೂ ಕಷ್ಟ ಬರದೇ ಇರುತ್ತೆ, ಹಂಗೆ ಆ ಥರ ಎಲ್ಲ ಹೇಳ್ಬೇಡಿ ಸರ್. ಅದೇನಾಗುತ್ತೋ ನಾನು ನಿಮ್ಮದು ಕೆಲಸದ್ದು ಮತ್ತು ನಿಮ್ಮದು ಅಲ್ಲಿಂದ ಡೀಸೆಲ್ ಪೆಟ್ರೋಲ್ ಚಾರ್ಜಸ್ದೆಲ್ಲ ನಾನು ನೋಡ್ತೀನಿ ಮೇಡಮ್, ನಾನು ಮಾತಾಡ್ತೀನಿ ಅವ್ರ ಹತ್ರ, ಅವ್ರದ್ದು ತಪ್ಪಿರೋದು, ನೀವು ಇದೊಂದು ಹೆಲ್ಪ್ ಮಾಡಿಕೊಡಿ ಅಂತ ಕೇಳಿದ್ರು. ನಾನು ಅವ್ರ ಹತ್ರ ಒಂದೇ ಮಾತು ಹೇಳಿದ್ದು, ನೋಡಿ ಸರ್ ಈ ಥರ ಎಲ್ಲ ದುಡ್ಡು ಕಾಸು ವಿಚಾರದ ಬಗ್ಗೆ ನನ್ನ ಹತ್ರ ಮಾತಾಡಬೇಡಿ, ಅದೆಲ್ಲ ನನಗೆ ಬೇಡ. ಏನೋ ಒಂದು ಪರಿಸ್ಥಿತಿ ಇವತ್ತು ಅವ್ರಿಗೂ ಬಂದಿದೆ, ನಾಳೆ ದಿನ ನಮಗೂ ಬರ್ಬೋದು. ನಾವಿವತ್ತು ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ನಮಗೊಬ್ಬರು ನಾಳೆ ದಿನ ಹೆಲ್ಪ್ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾವು ನಿಂತಿರೋದು. ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ, ನೆಗೆಟಿವ್ ಆಗಿ ಬೇಡ ಸರ್. ಯಾರೋ ಒಬ್ಬರು ಮಾಡಿದ್ರು ಅಂತ ಎಲ್ಲರೂ ಅದೇ ಥರ ಮಾಡೋಕ್ಕಾಗುತ್ತಾ? ಬೇಡ ಬಿಡಿ, ಆ ಥರ ಎಲ್ಲ ದುಡ್ಡು ಎಲ್ಲ ಇದು ಮಾತಾಡಬೇಡಿ, ಏನಿಲ್ಲ ನಾನು ನಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ಕರ್ಕೊಂಬರ್ತೀನಿ ಈಗ ಅಂತ ಹೇಳಿದ್ರೆ ಏಕ್ದಮ್ನ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ಅವ್ರು ಬಂದು ಶನಿವಾರ ಅಂತ ಅನಿಸುತ್ತೆ, ಶನಿವಾರ ನನಗೆ ಹೇಳಿದ್ದು. ಭಾನುವಾರ ಮತ್ತು ಸೋಮವಾರ 2 ದಿನ ಕಂಟಿನ್ಯೂಸ್ ಆಗಿ ಅವರು ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದರು. ಮೇಡಮ್ ಬಂದು ಸ್ವಲ್ಪ ಇದೊಂದು ಹೆಲ್ಪ್ ಮಾಡಿಕೊಟ್ಬಿಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಸರಿ ಸರ್ ಆಯಿತು ಟ್ರೈ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಆಮೇಲೆ ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಒಪ್ಪಿಸಿ ಆಮೇಲೆ ಅಮ್ಮನ್ನ ಕರ್ಕೊಂಡು ಹೊರಟಿದ್ದಾಯಿತು. ಹೆಂಗೋ ನಮ್ಮೂರ ಹತ್ರನೇ ಅಲ್ವಾ ಉಕ್ಕಡ ಇರೋದು. ಸೊ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ ಉಕ್ಕಡಕ್ಕೆ, ಬಟ್ ಆವಾಗ ಸರಿಯಾಗಿ ದರ್ಶನನೇ ಆಗಿರಲಿಲ್ಲ. ಸಂಡೇ ಒಬ್ಬದು ಮಗುದು ಬರ್ತಡೇ ಇತ್ತು, ನಾನು ವ್ಲಾಗ್ ನೋಡ್ತಿರೋರು ಗೊತ್ತಿರುತ್ತೆ. ಮಗು ಬರ್ಡೇ ಮುಗಿಸ್ಕೊಂಬರೋಣ ಅಂತ ಹೇಳಿ ಹೋಗಿದ್ವಿ, ಬಟ್ ದರ್ಶನ ಮಾತ್ರ ನಿಜವಾಗ್ಲೂ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು. ಸಂದಿಲೆಲ್ಲ ಸೈಡಲ್ಲಿ ನೋಡ್ಕೊಂಡು ಬಂದಿದ್ದಾಯಿತು. ಈಗ ಫೈನಲ್ಲಾಗಿ ಹೆಂಗೋ ಮಾಲೆ ಅಮಾವಾಸ್ಯೆ ಮುಂದೆ ಇಟ್ಕೊಂಡು ಹೋಗಿದ್ದೀವಿ, ನಡಿ ತಡೆ ಎಲ್ಲ ಒಡ್ಸ್ಕೊಂಡು ಬಂದ್ಬಿಡೋಣ. ಲಾಸ್ಟ್ ಟೈಮ್ ಹೋಗಿದ್ದಾಗ ದೇವ್ರ ದರ್ಶನಕ್ಕೆ 1 ಕೋಟಿ ಜನ, ತಡೆ ಒಡ್ಸೋಕೆ 1 ಕೋಟಿ ಜನ ಅಂತಲೇ ಹೇಳ್ಬೋದು, ಅಷ್ಟು ರಶ್ ಇತ್ತು. ನಿಜವಾಗ್ಲೂ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟು ನಾವು ದರ್ಶನಕ್ಕೂ ಕೂಡ ಹೋಗಲಿಲ್ಲ. ಅಲ್ಲೇ ಹೆಂಗೋ ಸೈಡಲ್ಲಿ ನೋಡಿಕೊಂಡು ಊಟ ಮುಗಿಸ್ಕೊಂಡು ಬರ್ಡೇ ಮುಗಿಸ್ಕೊಂಡು ಬಂದಿದ್ದಾಯ್ತು ಅವತ್ತು. ಆಮೇಲೆ ನೆಕ್ಸ್ಟು ಇವತ್ತು ಹೆಂಗೂ ಹೋಗಿದ್ದೀವಲ್ಲ, ಅದು ಮುಗಿಯುತ್ತೆ. ಬೆಳಿಗ್ಗೆ ಹೋಗಿದ ತಕ್ಷಣ ಬಸ್ ಇಳಿದಿದ ತಕ್ಷಣವೇ ಫಸ್ಟು ಉಕ್ಕಡಕ್ಕೆ ಹೋಗ್ಬಿಡೋಣ ಅಂತ ಮಾಡಿದ್ವಿ. ಸ್ವಲ್ಪ ಲೇಟೇ ಆಗೋಯ್ತು. ಸೊ ಅದಕ್ಕೆ ಡೈರೆಕ್ಟು ನಾವು ಬ್ಯಾಂಕ್ ಹತ್ರ ಹೋಗಿ ಅವ್ರ ದುಡ್ಡೆಲ್ಲ ಇದನ್ನು ಮಾಡಿ ಸುಮಾರು ಅಲ್ಲಿ ಅವರು ಅದನ್ನು ಫಾರ್ಮ್ ಫಿಲ್ ಮಾಡಿ ಈ ಫಾರ್ಮ್ ಫಿಲ್ ಮಾಡಿ, ಮತ್ತು ಅಜ್ಜಿದು ಒಂದಿದ್ರೆ ಒಂದಿರಲಿಲ್ಲ ಪಾಸ್ಬುಕ್ಕು, ಅದೆಲ್ಲ ಏನೂ ಇರಲಿಲ್ಲ. ಹೆಂಗೋ ಅವರು ಕ್ರೈಮ್ ಪೊಲೀಸವ್ರು ಮಾತಾಡಿದ್ರಿಂದ ಬ್ಯಾಂಕ್ ಮ್ಯಾನೇಜರ್ ಅವರು ಇದಕ್ಕೋಸ್ಕರ ಮಾಡಿಕೊಟ್ರು. ನಾವು ಹೋಗಿ ನಿಜವಾಗ್ಲೂ ಕೊಡ್ತಿದ್ರು ಅಮೌಂಟ್ ಅವರು? ನಿಜವಾಗ್ಲೂ ಇಲ್ಲ, ಅದೆಲ್ಲ ಅಧಿಕಾರ ಅಂತಲೇ ಹೇಳ್ಬೋದು. ಅವರ ಅಧಿಕಾರದಿಂದ ಅವ್ರಿಗೆ ಹೇಳಿ ಅವರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡಿಕೊಟ್ರು. ನಾವು ಡೈರೆಕ್ಟಾಗಿ ಹೋಗಿದ್ರೆ ಅಜ್ಜಿದು ಅದು ಬೇಕು ಇದು ಬೇಕು ಅಂತ 101 ಥರ ಫಾರ್ಮ್ಗಳು 101 ಥರ ಪ್ರಶ್ನೆಗಳನ್ನ ಕೇಳ್ತಿದ್ರು. ಕಡೆಗೂ ಹೋಗಿ ಮುಗಿಸ್ಕೊಟ್ಬಿಟ್ಟು ಎಲ್ಲನೂ ಆಮೇಲೆ ದೇವಸ್ಥಾನದ ಹತ್ರ ಹೋಗಿ, ಇದು ಬಂದು ಎದುರುಗಡೆನೇ ಇದೆ, ಇದು ದೇವಸ್ಥಾನ ಬಂದು ಇದ್ರದ್ದು ಹೆಸರು ನೆನಪಾಗ್ತಾ ಇಲ್ಲ ನನಗೆ. ಉಕ್ಕಡದ ಎದುರುಗಡೆ, ಉಕ್ಕಡ ಮಾರಮ್ಮನ ದೇವಸ್ಥಾನದ ಎದುರುಗಡೆನೇ ಇದೆ ಇವ್ರದ್ದು ದೇವಸ್ಥಾನ. ಅಲ್ಲಿಗೆ ಹೋದ್ಮೇಲೆ ಇಲ್ಲಿಗೂ ಬರಲೇಬೇಕಂತೆ. ಸೊ ನಾವು ಯಾವಾಗಲೂ ಅಷ್ಟೇ ಅಲ್ಲಿ ಹೋದ್ಮೇಲೆ ಇಲ್ಲೂ ಬಂದೇ ಹೋಗ್ತೀವಿ. ಬಂದು ಎಲ್ಲ ಮುಗಿಸ್ಕೊಂಡು ನಿಜವಾಗ್ಲೂ ಖುಷಿ ಆಯಿತು ಮಾತ್ರ. ದರ್ಶನ ಮಾತ್ರ ಸೂಪರಾಗಿ ಆಯಿತು. ಬಟ್ ವೀಡಿಯೋ ಮಾಡೋದಕ್ಕೆ ಬಿಡಲಿಲ್ಲ, ಹೆಂಗೋ ಸ್ವಲ್ಪ ಮಾತ್ರ ಮಾಡ್ಕೊಂಡು ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಬಿಟ್ಟಿದ್ದೀನಿ ದೇವ್ರದ್ದು ಅಷ್ಟೇ. ನನಗೆ ಎಷ್ಟು ತೋರಿಸೋದಕ್ಕೆ ಸಾಧ್ಯನಾ ನನ್ನ ಸಬ್ಸ್ಕ್ರೈಬರ್ಸ್ಗಳಿಗೂ ನಾನು ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ ಒಂದು. ಸೊ ಅದರಿಂದ ಆದಷ್ಟು ಟ್ರೈ ಮಾಡಿದೆ ತೋರಿಸೋದಕ್ಕೆ, ಬಟ್ ಅಲ್ಲಿ ಕ್ಲಿಪ್ಪಿಂಗ್ಸ್ ತೆಗಿಯೋದಕ್ಕೆ ಬಿಡಲಿಲ್ಲ. ಆಮೇಲೆ ಹೆಂಗೋ ಸುಮಾರಾಗಿ ಸ್ವಲ್ಪ ತಗೊಂಡು ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಹೆಂಗೋ ಮಕ್ಕಳನ್ನ ಕರ್ಕೊಂಬರೋದಕ್ಕೂ ಮನೇಲೂ ಇದ್ರಲ್ವಾ, ಹೆಂಗೋ ಸ್ವಲ್ಪ ಹೆಲ್ಪ್ ಆಯಿತು. ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋಸು ಮ್ಯಾನೇಜ್ ಮಾಡೋದಕ್ಕೆ, ಅವತ್ತಿಂದು ಕವರ್ ಮಾಡೋಣ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬಂತು ವೀಡಿಯೋ ಅಂತ ಅಂದ್ಕೊತೀನಿ. ಮತ್ತು ಇನ್ನೊಂದು ಏನಂದರೆ, ಅವರು ಅದೆಲ್ಲ ಮುಗಿಸಿದ್ಮೇಲೆ ಮತ್ತೆ ಫೋನ್ ಮಾಡಿಬಿಟ್ಟು ಹೇಳಿದ್ವಿ, ಬಟ್ ಅಲ್ಲಿ ಕ್ರೈಮ್ ಪೊಲೀಸವ್ರೇನೋ ಸ್ವಲ್ಪ ಬ್ಯುಸಿ ಇದ್ದರು ಅಂತ ಹೇಳ್ಬಿಟ್ಟು ಅವರು ಕೂಡ ಬಂದಿರಲಿಲ್ಲ. ಹೋಗಿ ನಾವೇ ಡೈರೆಕ್ಟ್ ಹೋಗಿ ಮ್ಯಾನೇಜರ್ ಹತ್ರ ಮಾತಾಡಿ ಎಲ್ಲ ಮಾಡಿ, ನಾವೇ ಎಲ್ಲ ಸುಮಾರು ಫಾರ್ಮ್ಗಳೆಲ್ಲ ಫಿಲ್ ಮಾಡಿ ಅಜ್ಜಿದಿಗೆ ಒಂದು ಲೆಟರ್ ಬರೆದು ಕೊಟ್ಬಿಟ್ಟು, ಈ ಥರ ಎಲ್ಲ ತುಂಬ ಕೆಲಸಗಳೇ ಆಯಿತು ಅವತ್ತು ಅಂತಲೇ ಹೇಳ್ಬೋದು. ಅವರು ಹಂಗೂ ಎಲ್ಲ ಮುಗಿಸಾದ್ಮೇಲೆ ಪೊಲೀಸವ್ರಿಗೆ ಫೋನ್ ಮಾಡಿಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡಮ್ಮ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ಮತ್ತು ಅವ್ರಿಗೆ ಮತ್ತೆ ಫೋನ್ ಮಾಡಿ ಸರ್ ಎಲ್ಲ ಮುಗೀತು,
ಅದೇನೋ ಪ್ರೊಸೆಸಿಂಗ್ ಇನ್ನೂ ಒಂದು ವಾರ ಆಗುತ್ತಂತೆ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆಗೋಕ್ಕೆ ಅಂತ ಅವ್ರಿಗೂ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ನಾವು ಹೊರಟು ಬರ್ತಾಯಿದ್ವಿ. ಆವಾಗ ಅವ್ರು ಫೋನ್ ಮಾಡಿ ಎಷ್ಟು ಅಮೌಂಟ್ ಖರ್ಚಾಯ್ತು ಇವತ್ತು ಹೇಳಿ, ನಾನು ಅವ್ರ ಹತ್ರ ಇದು ಮಾಡಿಬಿಟ್ಟು ನಿಮಗೆ ಕ್ಲೈಮ್ ಮಾಡಿಸ್ತೀನಿ ಅಂತ ಹೇಳಿದ್ರು. ನಾವು ಇಲ್ಲ ಸರ್ ಬೇಡ ಆ ಥರ ಎಲ್ಲ ಇದು ಮಾಡಬೇಡಿ, ಏನೂ ಮಾಡೋದಕ್ಕಾಗಲ್ಲ, ಒಂದೊಂದು ಈ ಥರ ಒಂದೊಂದು ಸಿಚುವೇಶನ್ಸ್ ನಮಗೆ ಬರುತ್ತೆ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ ಯಾವುದು ಸುಮ್ಮನೆ ಬರಲ್ಲ. ನಿಜವಾಗ್ಲೂ ಒಂದು ಒಳ್ಳೆಯದಾಗಿರ್ಬೋದು, ಒಂದು ಕೆಟ್ಟದಾಗಿರ್ಬೋದು, ನಮ್ಮ ಜೀವನಕ್ಕೆ ಒಂದು ಬಂದಿದೆ ಅದು ಅಂತ ಅಂದರೆ ಯಾವುದು ಸುಳ್ಳಲ್ಲ. ಏನಾದರೂ ಒಂದು ಇರೋದಕ್ಕೋಸ್ಕರನೇ ಏನೋ ಒಂದು ರೀಸನ್, ಒಂದು ಕಾರಣ ಇರೋದಕ್ಕೋಸ್ಕರನೇ ಅದು ಬರೋದು. ನಮಗೇನಾದರೂ ಪುಣ್ಯ ಸಿಗಬೇಕು, ನಮಗೇನಾದರೂ ಒಳ್ಳೇದಾಗಬೇಕು, ನಾವು ಆ ಥರ ಈ ಥರ ಒಳ್ಳೆತನ ಹುಡ್ಕೋದೇ ಈಗಿನ ಪ್ರಪಂಚದಲ್ಲಿ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಅದರಿಂದ ಬೇರೆಯವ್ರ ಹತ್ರ ಅಂತೂ ಹುಡ್ಕೋಕ್ಕಾಗಲ್ಲ ನಾವು ಒಳ್ಳೆತನನ. ನಮ್ಮ ಹತ್ರ ಇರೋ ಒಳ್ಳೆತನನೇ ನಾವು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವೇನು ಬೇಡ ಬೇಡ ಅಂತಲೇ ಹೇಳಿದ್ವಿ. ಈ ಥರ ಸಿಚುವೇಶನ್ಸ್ಗಳು ಒಳ್ಳೇದು ಮಾಡೋದು ಸಿಗೋದೇ ಅಪರೂಪ ಆಗೋಗ್ಬಿಟ್ಟಿದೆ ಇವಾಗ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಕೆಟ್ಟದ್ದು ಬಯಸೋ ಜನಗಳ ಮುಂದೆ ಒಳ್ಳೆತನ ಅನ್ನೋದೇ ಸೊತೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಕೊಲೆ ಮಾಡಿಬಿಟ್ಟಿದ್ದಾರೆ ಆಲ್ಮೋಸ್ಟು. ಈಗಿನ ಕಾಲದಲ್ಲಿ ನಿಜವಾಗ್ಲೂ ಹೇಳೋಕ್ಕಾಗಲ್ಲ. ಜೊತೆಲೇ ಇರ್ತಾರೆ, ಜೊತೆಲೇ ತಿಂತಾರೆ, ಜೊತೆಲೇ ಉಣ್ತಾರೆ, ಜೊತೆಲೇ ಇರ್ತಾರೆ, ಚೆನ್ನಾಗೇ ಮಾತಾಡ್ಕೊಂಡಿರ್ತಾರೆ. ಬಟ್ ನೋಡಿದ್ರೆ ಕಡೆಗೆ ಒಳ್ಳೊಳಗಡೆನೇ ಮೆತ್ತಗಿದ್ದು ಒಳ್ಳೊಳಗಡೆನೇ ಮಾಡಿಬಿಡ್ತಾರೆ. ಆ ಥರ ಪ್ರಪಂಚ ಇವಾಗ. ಜೊತೆಲಿದ್ದೇ ಉಂಡು ಮನೆಗೆ ಎರಡು ಬಗೆಯೋದು ಅಂತಾರಲ್ಲ, ಆ ರೀತಿಯಾಗಿ ತಿಂದ ಮನೆಗೆ ಎರಡು ಬಗೆಯೋ ಜನ ಈಗಿನ ಕಾಲದಲ್ಲಿ. ಬಟ್ ಅಂಥವ್ರ ನಡುವೆ ನಿಜವಾಗ್ಲೂ ನಾವಿದ್ದೀವಿ ಅಂತ ಅಂದರೆ ಅವ್ರ ಥರ ಸದ್ಯ ನಾವು ಕಲ್ತಿಲ್ವಲ್ಲ ಅನ್ನೋದೊಂದೇ ನಮಗೆ ಖುಷಿ. ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು ಅದೊಂದೇ, ಅವ್ರುಗಳ ಥರ ಕೊಡಬೇಡ ಕಣಪ್ಪ ನಮಗೆ ಬುದ್ಧಿನ ಅಂತ ಒಂದು ಕೇಳ್ಕೊತೀನಿ ಆ ಭಗವಂತನ ಹತ್ರ. ನಿಜವಾಗ್ಲೂ ಒಂದೊಂದು ಸಲ ತುಂಬ ಬೇಜಾರಾಗ್ಬಿಡುತ್ತೆ. ಆ ಥರ ಸಿಚುವೇಶನ್ಸ್ ನಮಗೆ ಬಂದಾಗ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಂಗೂ ಬೇಡ ಬೇಡ ಅಂತ ಹೇಳಿದ್ರು ಇಲ್ಲ ಹೇಳಿ ಮೇಡಮ್, ಇಲ್ಲ ಹೇಳಿ ಮೇಡಮ್ ಅಂತ ನಿಜವಾಗ್ಲೂ ಸುಳ್ಳು ಹೇಳೋದಲ್ಲ. ಅವರು ತುಂಬ ಹಿಂಸೆ ಮಾಡಿದ್ರು. ನಾನು ಬರಬೇಕಿತ್ತು ಇವತ್ತು, ಬಟ್ ನಾನು ನಿಂತು ಮಾಡಬೇಕಿರೋ ಜಾಗದಲ್ಲಿ ನೀವು ಬಂದು ಜಸ್ಟ್ ಒಂದು ಮಾತು ಹೇಳಿದ್ದಕ್ಕೋಸ್ಕರ ಒಂದು ಮಾತಿಗೆ ಬೆಲೆ ಕೊಟ್ಟು ನೀವು ಬಂದು ಇಲ್ಲಿ ತನಕ ಮಾಡಿಕೊಟ್ಬಿಟ್ಟು ಹೋಗಿದ್ದೀರಾ. ಅದಕ್ಕೆ ಎಷ್ಟು ಕೊಟ್ಟರು ಸಾಕಾಗಲ್ಲ ಮೇಡಮ್, ಹೇಳಿ ಮೇಡಮ್ ಅಂತ ತುಂಬ ಹಿಂಸೆ ಮಾಡು. ಇಲ್ಲ ಸರ್ ಬೇಡ ಅಂತ ಹೇಳಿದ್ಮೇಲೆ ಅವರೇ ಒಂದು ಅಂದಾಜು ಮೇಲೆ 1,500 ರೂಪಾಯಿ ಅಮೌಂಟ್ ಹಾಕಿದ್ರು ನಿಮಗೆ ಬಸ್ ಚಾರ್ಜ್ಗೆ. ಮತ್ತು ಪಾಪ ಅವ್ರ ಕೆಲಸನೂ ರಜಾ ಆಗಿದೆ ನಿಮ್ಮ ಅಮ್ಮೋರ್ದು ಅಂತ ಹೇಳ್ಬಿಟ್ಟು 1,500 ರೂಪಾಯಿ ಏನೋ ಅಮೌಂಟ್ ಹಾಕಿದ್ರು. ನಾನು ಬಿಡು ಸಾಕು, ಅಷ್ಟೇ ಸಾಕು, ಅಮ್ಮಂದು ಅಷ್ಟೇ ಖರ್ಚಾಗಿರೋದು ಒಂದು ದಿನದ ಕೆಲಸದ್ದು. ಮತ್ತು ನಮ್ಮದು ಟ್ರೈನಲ್ಲಿ ಈ ಕಡೆಯಿಂದ ಹೊರಡ್ಬೇಕಿದ್ರೆ ಬಸ್ಸಲ್ಲಿ ಹೋಗಿದ್ವಿ, ಮತ್ತು ಆ ಕಡೆಯಿಂದ ಬರಬೇಕಿದ್ರೆ ಟ್ರೈನಲ್ಲಿ ಬಂದ್ವಿ. ಅದು ಇದು ಎಲ್ಲ ಖರ್ಚುಗಳೆಲ್ಲ ಆಗಿದೆ ಬಿಡು ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟೆ. ಸಾಕು ಬಿಡು ಅಂದ್ಬಿಟ್ಟು ಅಮ್ಮನಿಗೆ ಅದನ್ನು ಡ್ರಾ ಮಾಡಿ ಕೊಟ್ಟಿದ್ದಾಯಿತು. ಅವರು ಬರಬೇಕಿತ್ತು, ಬಟ್ ಅವರು ಬರೋದಕ್ಕಾಗಿರಲಿಲ್ಲ, ಪೊಲೀಸ್ ಬಂದಿರಲಿಲ್ಲ. ನಾವೇ ಹೆಂಗೋ ಸ್ವಲ್ಪ ಎಲ್ಲ ಅಲ್ಲೇ ಮ್ಯಾನೇಜ್ ಮಾಡಿದ್ವಿ. ಅವ್ರ ಮ್ಯಾನೇಜರು ಕೂಡ ನಮಗೇನು ಜಾಸ್ತಿ ಹಿಂಸೆ ಕೊಡಲಿಲ್ಲ. ಅವರೆಲ್ಲ ಪಟ ಅಂತ ಎಲ್ಲ ಕ್ಲಿಯರ್ ಮಾಡಿಬಿಟ್ರು. ಬೆಳಿಗ್ಗೆ ಇದ್ದಂಗೆ ಕತ್ಲೆ ಆಗೋದಕ್ಕೇ ಮನೆ ಸೇರಿಕೊಂಡ್ವಿ ಅಂತಲೇ ಹೇಳ್ಬೋದು. ಅವತ್ತಿನ ದಿನ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಕೆಟ್ಟದ್ದನ್ನ ಒಬ್ರಿಗೆ ನಾವು ಒಳ್ಳೇದನ್ನ ನಾವು ಒಬ್ರಿಗೆ ಬಯಸೋಕ್ಕಾಗಿಲ್ಲ ಅಂದರು, ಕೆಟ್ಟದ್ದನ್ನು ಮಾತ್ರ ಬಯಸಬಾರ್ದು ಅಂತ ನಂಬಿರೋಳು ನಾನು. ಇವತ್ತಿಗೂ ಅದೇ ಇದರಲ್ಲಿ ನಡ್ಕೊಂಬರ್ತಾ ಇದ್ದೀನಿ. ನಾಳೆನೂ ಅದೇ ರೀತಿಲಿ ನಡಿತೀನಿ ಅಂತಲೇ ನಂಬಿದ್ದೀನಿ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಏನಾದರೂ ಸ್ವಲ್ಪನಾದ್ರು ಇಷ್ಟ ಆಗ್ತಿದೆ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನಮ್ಮದು ದೇವ್ರ ಮನೆ ಒಂದು ಬೇಕಿತ್ತು, ಅದು ಮುಂದಿನ ಬ್ಲಾಗಲ್ಲಿ ತೋರಿಸ್ತೀನಿ. ಹಂಗೆ ಬರ್ತಿರ್ಬೇಕಿದ್ರೆ ಅಲ್ಲಿ ಒಂದು ಅಂಗಡಿ ಇತ್ತು, ಹೋಗಿ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಬಂದ್ವಿ. ಯಾವುದೂ ಸೆಲೆಕ್ಷನ್ ಆಗಲಿಲ್ಲ. ನೋಡೋಣ, ಅದಕ್ಕೂ ಯಾವಾಗ ಕಾಲ ಕೂಡಿ ಬರುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದಾಯಿತು. ಮಳೆ ಮಾತ್ರ ಮನೆಗೆ ಬಂದು ಸೇರಿದ್ಮೇಲೆ ತುಂಬಾ ಮಳೆ ಬಂತು. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.